ನಮಸ್ತೆ ಸ್ನೇಹಿತರೆ, ಇವತ್ತು ನಾವು ಒಂದು ಸಣ್ಣದಾದ ಟ್ರಿಪ್ಗೆ ಹೋಗ್ತಾ ಇದ್ದೀವಿ. ಅದು ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ನಿಮಗೆ ಗೊತ್ತಾಗುತ್ತೆ ಏನೋ ಒಂದು ಸ್ವಲ್ಪ ಹೊತ್ತಿನಲ್ಲಿ. ನಾನು ಮತ್ತೆ ನನ್ನ ಒಂದು ಫ್ರೆಂಡ್ ಈ ಬೈಕಲ್ಲಿ ಹೋಗ್ತಾ ಇದ್ದೀವಿ. ಇನ್ನು ಬಹಳಷ್ಟು ಜನ ನಮ್ಮ ಜೊತೆ ಬರ್ತಾ ಇದ್ದಾರೆ. ಕೆಲ ಹುಡುಗರು ಹಿಂದ್ಗಡೆ ಇದ್ದಾರೆ, ಅವರು ಬರ್ತಾ ಇದ್ದಾರೆ. ಇನ್ನು ಸ್ವಲ್ಪ ಹುಡುಗರು ಮುಂದ್ಗಡೆ ಆಲ್ರೆಡಿ ಹೋಗಿ ಅಲ್ಲಿ ಅಡುಗೆ ಮಾಡ್ತಾ ಇದ್ದಾರೆ. ನಮ್ಮ ಕೆಲಸ ಏನೂ ಇಲ್ಲ ಅಲ್ಲಿ, ಅದಕ್ಕೆ ನಾವು ಹೋಗ್ತಾ ಇದ್ವಿ. ಅಷ್ಟರಲ್ಲೇ ನಮಗೆ ಒಂದು ತಣ್ಣದಾದ ಗಾಳಿ ಬಂತು. ಎಲ್ಲಿಂದ ಬಂತ ನೋಡಿದ್ರೆ ಅದು ಒಂದು ಪಕ್ಕದಲ್ಲಿ ಇರೋ ಹೊಲದಿಂದ ಒಂದು ಬರ್ತಾ ಇತ್ತು. ಗಾಡಿ ಯಾಕೋ ಸ್ಲೋ ಹೊಡಿತಾ ಇದೆಯಾ ಅಂತ ಹೇಳಿದ್ದಕ್ಕೆ ನಮ್ಮ ಹುಡುಗ ಮೀಟರ್ ನೋಡಿ ಜೋಶ್ನಲ್ಲಿ ಬಂದು ಹೊಡೆದ ನೋಡ್ರಿ. ಒಂದು 10 ನಿಮಿಷದಲ್ಲಿ ಬಂದೇ ಬಿಟ್ಟ ನಮ್ಮ ಹುಡುಗ ನಮ್ಮ ಒಂದು ಸ್ಪಾಟಿಗೆ. ಅದು ಎಲ್ಲಂದ್ರೆ ನಿಮಗೆ ಕಾಣಿಸ್ತಾ ಇದೆಯಲ್ಲ, ಇವರು ನಮ್ಮ ಹುಡುಗರೆ ಮುಂದ್ಗಡೆ ಇದ್ರು. ಅವರಿಗೆ ಚೇಸ್ ಮಾಡಿ ನಾವು ಮುಂದ್ಗಡೆ ಬಂದ್ವಿ. ಈ ಗುಡ್ಡ, ಈ ಒಂದು ಕೆರೆ ನೋಡಿ ನಿಮಗೂ ಗೊತ್ತಾಗಿರ್ಬೋದು ಇದು ಯಾವ ಲೊಕೇಶನ್ ಅಂತ. ಇದು ಯಾವುದು ಬೇರೆದಲ್ಲ ಸ್ನೇಹಿತರೆ, ನಮ್ಮ ಶಾಂತಿ ಸಾಗರ. ಹೌದು, ಇದು ಶಾಂತಿ ಸಾಗರ. ಇಲ್ಲಿಗೆ ನಮ್ಮ ಪ್ರಯಾಣ ಮುಗ್ದಿಲ್ಲ ಸ್ನೇಹಿತರೆ, ಇದೇ ಸ್ಪಾಟ್ ಅಲ್ಲ, ಇನ್ನು ನಾವು ಕೆಳಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಮೇಲ್ಗಡೆ ಗುಡ್ಡ ಅಲ್ಲ, ಈ ಕಡೆ ಇದೆ ನೋಡಿ. ಅದು ಕೆಳಗಡೆ ಇರುವ ಒಂದು ಬ್ರಿಡ್ಜ್ ಕೆಳಗೇನೆ ನಮ್ಮ ಒಂದು ಕ್ಯಾಂಪ್ ಪಾಯಿಂಟ್ ಇರೋದು. ನಡೀರಿ, ನಿಮ್ಗೆ ಅಲ್ಲಿ ಕರ್ಕೊಂಡು ಹೋಗ್ತೀನಿ. ಇಲ್ಲಿ ನಮ್ಮ ಹುಡುಗರು ಅಡಿಗೆ ಮಾಡ್ತಾ ಇದ್ದಾರೆ. ಬನ್ನಿ ನೋಡೋಣ ಏನ್ ಮಾಡ್ತಾ ಇದಾರೆ ಅಂತ ನಿಮ್ಗೆ ಕೂಡ ತೋರಿಸ್ತೀನಿ, ಬನ್ನಿ. ಕಬಾಬಿಗೋಸ್ಕರ ಬೆಂಕಿ ಹಚ್ತಾ ಇದ್ರು. ಯಾರು ಹಚ್ತಾ ಇದಾರೆ ಅಂತ ನೋಡಿದ್ರೆ ನಮ್ಮ ಅಬ್ಬೂಸ. ಇವನಿಗೆ ಬಿಟ್ರೆ ಮತ್ತೆ ಯಾರಿಗೆ ಬರುತ್ತೆ ಹೇಳಿ ಬೆಂಕಿ ಹಚ್ಚೋ ಕೆಲಸ. ಇವರಿಗೆ ಕೊಟ್ಟಿರೋದು ಕೆಲಸ ಏನಂದ್ರೆ ಟೊಮಾಟೊ ಸ್ಲೈಸ್ ಮಾಡೋದು. ಟೊಮಾಟೊ ಸ್ಲೈಸ್ ಮಾಡ್ತಾ ಇದ್ರಲ್ಲ, ಹೇಗೆ ಅನಿಸ್ತಾ ಇದೆ ನಿಮಗೆ? ನಾನು ಲೈಫಲ್ಲಿ ಮೊದಲನೇ ಸ್ಲೈಸ್ ಮಾಡ್ತಿರೋದು. ಪರವಾಗಿಲ್ಲ, ಚೆನ್ನಾಗಿ ಮದುವೆ ಆಗಿದೆ ನಿಮ್ದು? ಹಾಂ, ಮದುವೆ ಆಗಿದೆ. ಹಂಗಂದ್ರೆ ಎಕ್ಸ್ಪೀರಿಯನ್ಸ್ ಇರ್ಬೋದು ನೀವು ಮನೆಯಲ್ಲೆಲ್ಲ ಮಾಡಿದ್ದೀರ ಅನ್ಸುತ್ತೆ. ಇಲ್ಲ, ಇದೇ ಫಸ್ಟ್ ಟೈಮ್ ಮಾಡ್ತಾ ಇರೋದು ನಾವು. ಆಶ್ಚರ್ಯಜನಕವಾದ ಒಂದು ಮಾತು, ಯಾಕಂದರೆ ಮನೆಯಲ್ಲಿ ಮಾಡಿಲ್ಲ ಅಂತೆ, ಫಸ್ಟ್ ಟೈಮ್ ಇಲ್ಲಿ ಮಾಡ್ತಾ ಇದ್ದಾರಂತೆ. ಓಕೆ, ಮತ್ತೆ ಇಲ್ಲಿ ಈರುಳ್ಳಿ ಎಲ್ಲ ಸ್ಲೈಸ್ ಮಾಡಾಕತ್ತಾರೆ, ಅವ್ರಿಗೂ ಕೇಳೋಣ. ಈಗ ಆನಿಯನ್ ಸ್ಲೈಸ್ ಮಾಡ್ತಾ ಇರಲ್ಲ, ನಿಮ್ಗೆ ಎಕ್ಸ್ಪೀರಿಯನ್ಸ್ ಇದೆಯಾ? ಇದೆ ಫಸ್ಟ್ ಟೈಮ್? 7 ವರ್ಷ ಎಕ್ಸ್ಪೀರಿಯನ್ಸ್ ಇದೆ. ಅಂದರೆ ಮುಂಚೆನೂ ಮಾಡ್ತಾನೆ ಇದ್ದೀರಾ ನೀವು? ಅಡುಗೆ ಎಲ್ಲ ಮಾಡ್ತೀರಾ? ಮಾಮ ಎಗ್ ರೈಸ್ ಸೆಂಟ್ರ್ BIT ರೋಡ್ನಲ್ಲಿ ಕೆಲಸ ಮಾಡ್ತಿದ್ದೀನಿ. ಇದು ಮದುವೆ ಆಗಿದೆ ನಿಮ್ಮದು? ಮದುವೆ ಆಗಿಲ್ಲ ಅಂದ್ರೂ ಎಕ್ಸ್ಪೀರಿಯನ್ಸ್ ಇದೆ. ಹೌದಾ? 2 ಮದುವೆನಾ? ನೋಡಿ ಸ್ನೇಹಿತರೆ, 2 ಮದುವೆ ಆಗಿದೆ ಅಂತೆ, ಆದರೆ ಸುಳ್ಳು ಹೇಳ್ತಾ ಇದ್ದಾರೆ. ಓಕೆ, ನೀವು ಎಕ್ಸ್ಪೀರಿಯನ್ಸ್ ಇದೆಯಾ ನಿಮಗೆ? ನನಗೇನು ಎಕ್ಸ್ಪೀರಿಯನ್ಸ್ ಇಲ್ಲ. ಮದುವೆ ಆಗಿದೆ? ಇಲ್ಲ, ಮದುವೆ ಆಗಿಲ್ಲ, ಅದಕ್ಕೆ ಎಕ್ಸ್ಪೀರಿಯನ್ಸ್ ಇಲ್ಲ. ಮದುವೆ ಆದಮೇಲೆ ಫುಲ್ ಎಕ್ಸ್ಪರ್ಟ್ ಆಗ್ತಾರೆ ಅವರು, ಅಲ್ಲ? ಮನೆಯಲ್ಲಿ ಬಿಡಲ್ಲ, ಮದುವೆ ಆದಮೇಲೆ ಮಾಡ್ತಾರೆ ಕೆಲಸ. ಓಕೆ, ಮತ್ತು ಮಾಸ್ಟರ್ ಚೆಫ್, ನಮಸ್ತೆ ಮಾಸ್ಟರ್ ಚೆಫ್, ಏನೇನು ಮಾಡ್ತಾ ಇದ್ದೀರಾ? ದಮ್ ಬಿರಿಯಾನಿ, ಶೀಖ್ ಕಬಾಬ್ ಅಂತ, ಗ್ರಿಲ್ ಚಿಕನ್ ಇರುತ್ತೆ. ನಮ್ದು ಹೋಟ್ಲು ಚಿಕ್ಕಪೇಟೆ ದೊಣ್ಣೆ ಬಿರಿಯಾನಿ ಅಂತ, ಶಾಮನೂರು ರೋಡ್ ಗ್ರೀನ್ ಪಾರ್ಕ್ ಅಪೋಸಿಟ್ ಇದೆ. ಈ ಕಡೆಯಿಂದ ನಮ್ಮ ವ್ಯೂವರ್ಸ್ ಬಂದರೆ ಅವ್ರಿಗೇನಾದರೂ ಡಿಸ್ಕೌಂಟ್? ಸರ್, ಅವರಿಗೆ 50% ಡಿಸ್ಕೌಂಟ್ ಕೊಡ್ತೀವಿ ಸರ್. ನೋಡಿ, 50% ಡಿಸ್ಕೌಂಟ್ ಯಾರು ಕೊಡಲ್ಲ. ನಿಮ್ಮ ಹೋಟ್ಲು ಮತ್ತು ಅಡ್ರೆಸ್ ಎಲ್ಲಿದೆ ಅಂತ ಇನ್ನೊಂದ್ಸಲ ಹೇಳಿ. ಕ್ಲಾರ್ಕ್ ಸ್ಕಿನ್ ಅಂತ, ಗ್ರೀನ್ ಪಾರ್ಕ್ ಅಪೋಸಿಟು, ಟವರ್ ಬಿಲ್ಡಿಂಗು, ಚಿಕ್ಕಪೇಟೆ ದೊಣ್ಣೆ ಬಿರಿಯಾನಿ. ಬರ್ರಿ, ನಿಮಗೆ 50% ನಾನು ಡಿಸ್ಕೌಂಟ್ ಕೊಡ್ತೀನಿ. ಅಡುಗೆ ಅವ್ರು ಮಾಡ್ತಾ ಇದ್ದಾರೆ. ನಾವು ಏನು ಮಾಡ್ತಾ ಇದೀವಿ, ಉಳಿದಿದ್ದೆಲ್ಲರೂ ಈಗ ಫ್ರೀ ಇದೀವಲ್ಲ, ಇಲ್ಲಿ ಚಾನಲ್ ಇದೆ, ಅಲ್ಲಿ ಹೋಗಿ ಸ್ವಲ್ಪ ಸ್ವಿಮ್ ಮಾಡ್ತಾರೆ. ನಾನಂತೂ ಮಾಡಲ್ಲ, ನಮ್ಮ ಕ್ಯಾಮ್ರಾಮ್ಯಾನ್ ಮಾಡ್ತಾರಂತೆ ಸ್ವಿಮ್ಮಿಂಗ್. ನಿಮಗೆ ಸ್ವಿಮ್ಮಿಂಗ್ ಬರುತ್ತಲ್ಲ? ಹಾಂ, ಬರುತ್ತೆ. ಓಕೆ, ಇವರು ಸ್ವಿಮ್ಮಿಂಗ್ ಮಾಡ್ತಾರೆ. ನಾನು ಇವರ ಕ್ಯಾಮ್ರಾಮ್ಯಾನ್ ಆಗ್ತೀನಿ ಇವತ್ತು. ಇಲ್ಲಿ ಇವರು ಶಾಂಪು ತಲೆಗಲ್ಲೇ ಬೇರೆ ಎಲ್ಲ ಕಡೆನೂ ಹಚ್ತಾ ಇದ್ದಾರೆ.
ಸಣ್ಣ ಚಾನಲಲ್ಲಿ ಆಡಿ ಮಜಾ ಬಂದಿಲ್ಲ ಅಂತ ದೊಡ್ಡ ಚಾನಲ್ ಹತ್ರ ಹೋಗ್ತಾರೆ. ಅಲ್ಲೂ ಕೂಡ ಸ್ವಿಮ್ಮಿಂಗ್ ಮಾಡ್ತಾರೆ. ಸ್ವಿಮ್ಮಿಂಗ್ ಮಾಡಿ ಸುಸ್ತಾಗಿ ಒಂದು ಕಡೆ ಕೂತ್ಕೊಂತಾರೆ. ಅಷ್ಟರಲ್ಲಿ ಒಂದು ಕಾಲ್ ಬರುತ್ತೆ, ಅಡುಗೆ ಆಗಿದೆ, ರೆಡಿ ಆಗಿದೆ ಅಂತ. ನಾವೆಲ್ಲರೂ ಬರ್ತೀವಿ. ಅವನು ಕೂಡ ಮುಖ ಎಲ್ಲ ತೊಳ್ಕೊಂಡು ರೆಡಿ ಆಗ್ತೀನಿ ಊಟ ಮಾಡೋದಕ್ಕೆ. ನಮ್ಮ ಚೆಫ್ ಮಾಸ್ಟರ್ ಚೆಫ್ ಚೆನ್ನಾಗಿ ಮಾಡಿದ್ದಾರೆ ಅಡುಗೆ. ನೀವೇನು ಹೇಳ್ತೀರಾ? ಸಕ್ಕತ್ತಿದೆ ಅಡುಗೆ. ಟೇಸ್ಟ್ ಹೆಂಗಿದೆ? ಸೂಪರ್ ಆಗಿದೆ ಟೇಸ್ಟ್. ಮತ್ತು ಅದು ನಿಮ್ಮ ಅಭಿಪ್ರಾಯ? ಚೆನ್ನಾಗಿದೆ. ಚೆನ್ನಾಗಿದೆ ಬಿರಿಯಾನಿ ಮಾತ್ರ. ಇವರ ಒಂದು ಹೋಟೆಲ್ ಇದೆ, ಅಲ್ಲಿ ಹೋಗಿ ನೀವು ಟೇಸ್ಟ್ ಮಾಡಿ. ಅವರು 50% ಡಿಸ್ಕೌಂಟ್ ಅಂತ ಹೇಳಿದ್ದಾರೆ. ನೀವು ಕೂಡ ತಿನ್ಬೋದು ಅಲ್ಲಿ. ಚೆನ್ನಾಗಿದೆ, ಟೇಸ್ಟ್ ಚೆನ್ನಾಗಿದೆ. ಊಟ ಮಾಡಿ ಆರಾಮಾಗಿ ಕೂತ್ಕೊಂಡಿದ್ವಿ. ಅಷ್ಟರಲ್ಲಿ ಮನೆಯಿಂದ ಕಾಲ್ ಬಂತು. ಇವ್ರಿಗೆ ಕೇಳಿದರೆ ಇವರು ಹೊರಡೋದು ಲೇಟ್ ಆಗುತ್ತೆ ಅಂತ ಹೇಳಿದರು. ಹಾಗಾಗಿ ನಾವೇ ಹೊರಡಿದ್ವಿ. ಅಷ್ಟರಲ್ಲಿ ಇವರು ಕೂಡ ಹಿಂದೆ ಬಂದರು. ನಾವು ಮನೆ ಹೋಗೋಷ್ಟರಲ್ಲೇ ರಾತ್ರಿ ಆಗಿಬಿಟ್ಟಿತ್ತು. ಹಾಗಾಗಿ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಕ್ತಾಯ ಆಗುತ್ತೆ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.